ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಜನಪ್ರಿಯ ಬಜೆಟ್ ಅಂತಾನೆ ಹೇಳಲಾಗ್ತಾ ಇದೆ. ಜೊತೆಗೆ ಚುನಾವಣಾ ವರ್ಷ ಆಗಿರೋದ್ರಿಂದ ನಿರೀಕ್ಷೆ ಇತ್ತು ಈ ಸಲ ಜನಪ್ರಿಯ ಬಜೆಟ್ ಮಂಡನೆ ಮಾಡಬಹುದು ಅಂತ ಹೇಳಿ. ಅದೇ ರೀತಿಯಾದಂತಹ ಬಜೆಟ್ ಮಂಡನೆ ಆಗಿದೆ. ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಬಜೆಟ್ ಯಾವ ರೀತಿಯಾಗಿ ಎಲ್ಲಾ ವರ್ಗದವರನ್ನ ತಲುಪಿದೆಯಾ, ಯಾವ್ಯಾವ ವರ್ಗದವರನ್ನ ಮುಟ್ಟಿಲ್ಲ, ಇವೆಲ್ಲದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಡಾಕ್ಟರ್ ಶಂಕರ್ ಗುಹಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಗುಹಾ ಅವರೇ, ಯಾರೇ ಬಜೆಟ್ ಮಂಡನೆ ಮಾಡಿದ್ರು ಚುನಾವಣಾ ವರ್ಷ ಆಗಿರೋದ್ರಿಂದ ಜನಪ್ರಿಯ ಬಜೆಟ್ ಮಂಡನೆ ಮಾಡ್ತಾನೆ ಇರ್ತಿದ್ರು, ಎಲ್ರಿಗೂ ಗೊತ್ತಿರುವ ಸತ್ಯ. ಮೊದಲನೇದಾಗಿ ಈ ಬಜೆಟ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಶುರು ಮಾಡಬೇಕು ಅಂತಂದ್ರೆ ನಾನು ಬಿಜೆಪಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚುನಾವಣೆಯಲ್ಲಿ ನಾವು ಸೋಲ್ತೀವಿ, ಇದು ಸೋಲಿನ ಬಜೆಟ್ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಒಂದು 2 ಸಲ ತಿರುವಾಗ್ದೆ ಆ ಬಜೆಟ್ ಬುಕ್ನ ತರ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಬೇಕಾಗಿತ್ತು ಅಂತೇಳಿ ರಿಸರ್ಚ್ ಡಿಪಾರ್ಟ್ಮೆಂಟ್ಗೆ. ಸೆಂಟ್ರಲ್ಲು ಇಡೀ ಬುಕ್ ನೀವು ಓದಿದ್ರೆ ಎವ್ರಿ ಪೇಜ್ ದರ್ ಇಸ್ ಅಟ್ಲೀಸ್ಟ್ ಮೆನ್ಷನ್ ಆಫ್ ಸೆಂಟ್ರಲ್. ಇದು ಒಂದು 5-6 ಸಲ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕಡೆ ಮುಂದೆ ತೆಗೆದು ನೋಡಿದಾಗ ಅದರಲ್ಲಿ ಬಸವರಾಜ ಬೊಮ್ಮಾಯಿ ಅಂತ ಹೇಳಿದಾಗ ಕರ್ನಾಟಕದ ಬಜೆಟು ಅಂತ. ನೀವು ಹೋದ ವರ್ಷದ ಬಜೆಟ್ಗೂ ಈ ವರ್ಷದ ಬಜೆಟ್ಗೂ ಒಂದು 40,000 ಕೋಟಿ ಹೆಚ್ಚಳ ಮಾಡಿರೋದು ಬಿಟ್ಟರೆ ಅದೇ ರಾಗ ಅದೇ ಹಾಡು, ಏನೂ ವ್ಯತ್ಯಾಸ ಇಲ್ಲ. ಇದು ಜನಗಳ ವಿರೋಧಿ ಬಜೆಟ್, ಜನ ಪರವಾಗಿರುವಂಥದ್ದು ಏನೂ ಇಲ್ಲ ಇದರಲ್ಲಿ. ಬರೀ ಕೇವಲ ಅನೌನ್ಸ್ಮೆಂಟ್ಸ್ ಅಷ್ಟೇ. ನಾಟ್ ಇವನ್ 10% ಆಫ್ ಕಂಪ್ಲೀಷನ್. ಹೋದ ವರ್ಷದ ಬಜೆಟ್ ನೋಡಿದ್ರೆ ಇವತ್ತಿಗೆ 10% ಕೂಡ ಇಂಪ್ಲಿಮೆಂಟೇಷನ್ ಇಲ್ಲ, ಕಂಪ್ಲೀಷನ್ ಇಲ್ಲ. ಇದನ್ನು ನಾವು ನಮ್ದಕ್ಕೆ ಕಂಪೇರ್ ಮಾಡಿದಾಗ ವಿ ವರ್ ಆಲ್ಮೋಸ್ಟ್ 90% ಬಿಟ್ವೀನ್ 13 and 18. ಇನ್ ಎವ್ರಿ ಆಸ್ಪೆಕ್ಟ್ ದೇ ಹ್ಯಾವ್ ಫೇಲ್ಡ್. ದಿಸ್ ಬಜೆಟ್ ಇಸ್ ಫಿಟ್ ಟು ಬಿ. ಯಾರೇ ಆಗಿದ್ರು, ನಾನು ಆಗ್ಲೇ ಹೇಳಿದ ಹಾಗೆ ಈಗ ಚುನಾವಣಾ ವರ್ಷ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾವ ಪಕ್ಷದವರು ಮಂಡನೆ ಮಾಡಿದ್ರು ಇಂತಹ ಬಜೆಟ್ ಮಂಡನೆ ಮಾಡ್ತಾ ಇದ್ರು ಅನ್ನೋದು ಇರುವಂತಹ ಸತ್ಯ. ಈಗ ಒಂದಷ್ಟು ಅನುದಾನಗಳನ್ನ ಘೋಷಣೆ ಮಾಡೋದು, ಒಂದಷ್ಟು ಹೊಸ ಯೋಜನೆಗಳನ್ನ ಘೋಷಣೆ ಮಾಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಅದು ಎಲೆಕ್ಷನ್ ಬಂದ ನಂತರ ಅದನ್ನ ಮಾಡೋದಕ್ಕೆ ಆಗುತ್ತಾ ಇಲ್ವಾ, ಘೋಷಣೆಯಾಗಿಯೇ ಇರತ್ತಾ ಅಂತ ಹೇಳಿ. ಈಗ ಘೋಷಣೆ ಮಾಡೋದಕ್ಕೂ ಮತ್ತು ನಾವು ಆಡೋ ಮಾತು ಮತ್ತು ಮಾಡೋ ಕಾರ್ಯ ಒಂದು ಮಟ್ಟಕ್ಕೆ ಇಟ್ ಹ್ಯಾಸ್ ಟು ಮ್ಯಾಚ್. ಇವರು 15 ದಿವಸ ಇದೆ ಅನ್ಬೇಕು, 4 ವರ್ಷದಲ್ಲಿ 3.5 ವರ್ಷದಲ್ಲಿ ಮಾಡದೇ ಇದ್ದಂಥ ಕೆಲಸಗಳು ಇನ್ನು 15 ದಿವಸದಲ್ಲಿ ಮಾಡೋಕ್ಕೆ ಸಾಧ್ಯನಾ? ಮತ್ತು ಅವರ ಟಾರ್ಗೆಟು, ವಾಣಿಜ್ಯ ತೆರಿಗೆ ಟಾರ್ಗೆಟ್ ಕಲೆಕ್ಷನ್, ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ವಾಸ್ 1.9 lakh crores. ವಿ ಹ್ಯಾವ್ ಕಲೆಕ್ಟೆಡ್ ಓನ್ಲಿ 1,04,000 crores. ಎಷ್ಟು ಡಿಫಿಸಿಟ್ ಇದೆ ಇದರಲ್ಲಿ. ನಮ್ಮ ರಾಜ್ಯ ನಡೆಸಲಿಕ್ಕೇ 1.25 ಲಕ್ಷ ಕೋಟಿ ಬೇಕು. ಎಲ್ಲಿದೆ? ಆದಾಯ ಹೆಚ್ಚುವರಿ ಬಜೆಟ್ ಮಂಡನೆ ಆಗಿದೆ ಇಲ್ಲಿ ಅಂತ ಹೇಳಿದ್ರೆ ಹೌದು. ಮತ್ತೆ ಬಿಟ್ವೀನ್ 2013 and 2018 ನಾವು ಒಟ್ಟಾರೆ ನಮ್ಮ ರಾಜ್ಯದ ಸಾಲ 1,04,000 ಕೋಟಿ ಚಿಲ್ಲರೆ ಇತ್ತು. ಇವತ್ತು 2.3 lakh crores. ಇವರು 3 ವರ್ಷದಲ್ಲೇ 2.3 lakh crores ಜಾಸ್ತಿ ಮಾಡ್ಕೊಂಡಿದ್ದಾರೆ ಸಾಲನ. ಏನು ಮಾಡ್ತಾ ಇದ್ದಾರೆ? ಆಮೇಲೆ ಇವೆಲ್ಲ ಘೋಷಣೆಗಳು, ಇದು ಗುಡಿಸಲು ಮುಕ್ತ ಕರ್ನಾಟಕ ಎಲ್ಲಿದೆ? 11,000 ಮನೆ, 500 ಮನೆ, 600 ಮನೆನೂ ಆಗಿಲ್ಲ. ಎಲ್ಲಿದೆ ಇವೆಲ್ಲ? ಆಮೇಲೆ IIT ಮಾದರಿ KIT ಅಂತಾರೆ. ಎಲ್ಲಿ ಬಂದಿದೆ IIT ಮಾದರಿ KIT? ಹೋದ ಸಲನೂ ಅದೇ ಹೇಳಿದ್ರು, ಈ ಸಲನೂ ಅದೇ ಹೇಳಿದ್ರು. ಮತ್ತು ಇನ್ನೊಂದು ನೀವು ತೋರಿಸಿದ್ರಲ್ಲ ಏಮ್ಸ್, ಅದು ಅದೇ ಕತೆ. ಎಲ್ಲಿದೆ ಏಮ್ಸ್? ಎಲ್ಲಿ ಬರ್ತದೆ? ಇವತ್ತು 11,000 ಸ್ಕೂಲ್ ಮುಚ್ಚಿದ್ದಾವೆ ಕರ್ನಾಟಕದಲ್ಲಿ. 15,000ಕ್ಕೂ ಹೆಚ್ಚು ಟೀಚರ್ಸ್ ಪೋಸ್ಟ್ ವೇಕೆಂಟ್ ಇದೆ. ಆಬ್ವಿಯಸ್ಲಿ ಟೀಚರ್ಸ್ ಇಲ್ಲ, ಸ್ಕೂಲ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾ ಇಲ್ಲ, ಶೂಸ್ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಕ್ಲಿನಿಕ್ ಅಂತೇಳಿ ಏನು ಓಪನ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ಬಸವನಗುಡಿನಲ್ಲಿ ಒಂದು ಕ್ಲಿನಿಕ್ ಹೋಗಿದ್ದೀನಿ. ದೇ ಹ್ಯಾಡ್ ಸ್ಟೋರ್ಡ್ ನಿಯರ್ ಎಕ್ಸ್ಪೈರಿ ಮೆಡಿಸಿನ್ಸ್. ನಾಟ್ ಇನಫ್ ಮೆಡಿಸಿನ್ಸ್, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಎಷ್ಟೋ ಕಡೆ ಉದ್ಘಾಟನೆ ಸಮಾರಂಭ ಬಿಟ್ಟರೆ ಮುಂದಕ್ಕೆ ಹೋಗೇ ಇಲ್ಲ, ಅದು ಅಲ್ಲಿಂದ ಬಾಗಿಲೇ ತೆಗೆಯೋದಿಲ್ಲ. ಅದು ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಕೇವಲ ಘೋಷಣೆಗಳಿಂದ ಮಾತ್ರ ನಡೆಯುವಂಥದ್ದಲ್ಲ ಇದು. ಕಾರ್ಯಗತ ಏನಾಗಿದೆ, ಅವ್ರ ಇಂಪ್ಲಿಮೆಂಟೇಷನ್ ಆತ್ಮಾವಲೋಕನೆ ಮಾಡ್ಕೋಬೇಕಲ್ಲ. ನಾವು ಜನಕ್ಕೆ ಉತ್ತರ ಕೊಡಬೇಕಲ್ಲ. ಜನ ತೀರ್ಪು ಕೊಡ್ತಾರೆ ಸದ್ಯದಲ್ಲೇ, ಅದು ಅವರು ನೋಡ್ತಾರೆ, ನಾವು ನೋಡ್ತೀವಿ. ಅದನ್ನೇ ಹೇಳ್ತಿದ್ರು ಬಸವರಾಜ ಬೊಮ್ಮಾಯಿ ಅವರು. ಹೂ ಮುಡ್ಕೊಂಡು ನೀವು ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅವರಿಗೆ ಹೂ ಮುಡಿಸ್ತಾರೆ ಈ ಸಲ ಅನ್ನೋದನ್ನ ಹೇಳಿದ್ದಾರೆ. ಏನ್ ಮಾಡಿದ್ದಾರೆ ಅನ್ನೋದು ಜನರ ಮುಂದೆ ಇದೆ ಅಂತ ಹೇಳಿ. ಈಗ ಈ ಬಜೆಟ್ ನಲ್ಲಿ ರೈತರನ್ನ ತಲುಪಿದ್ದಾರೆ, ಮಧ್ಯಮ ವರ್ಗದವರನ್ನ ತಲುಪಿದ್ದಾರೆ, ಮಹಿಳೆಯರನ್ನ ತಲುಪಿದ್ದಾರೆ, ಎಸ್ಪೆಷಲಿ ವಿದ್ಯಾರ್ಥಿಗಳು. ನೀವೀಗ ಸರ್ಕಾರಿ ಶಾಲೆಯ ವಿಚಾರವನ್ನ ನೀವು ಮೆನ್ಷನ್ ಮಾಡಿದ್ರಿ. ಅದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಕಾಲೇಜ್ ಪದವಿ ಆದ ನಂತರದವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತಾನೆ ಹೇಳಿ ಅವರಿಗೆ ಫೀಸ್ ಅನ್ನು ಕಡಿಮೆ ಮಾಡುವಂತಹ ಪ್ರಯತ್ನ, ಆ ರೀತಿಯ ಘೋಷಣೆ ಕೂಡ ಆಗಿದೆ ಅಂತ ಹೇಳಿ.
ಇದು ನೀವು ಇಂಥವ್ರನ್ನ ತಲುಪಿದ್ದಾರೆ ಅಂತ ಹೇಳಿದ್ರೆ ಅದು ಘೋಷಣೆ ಮಾಡಿದ್ದಾರೆ ಅಷ್ಟೇ, ಯಾರಿಗೂ ತಲುಪಿಲ್ಲ, ತಲುಪೋದು ಇಲ್ಲ. ಅದು ರೈತರ ಮಕ್ಕಳಿಗೆ ಎಷ್ಟೋ 10 ಕೋಟಿ ರೈತರ ಮಕ್ಕಳಿಗೆ ಇವರೇನೋ ಒಂದಿಷ್ಟು ಅನುದಾನ ಅಂತ ಹೇಳಿ ಘೋಷಣೆ ಮಾಡಿದರು. ಅದನ್ನು ಇಫ್ ಯು ಬ್ರೇಕ್ ಇಟ್ ಅಪ್ 2,000ನೋ 1,25,000ನೋ ಬರ್ತದೆ ಒಬ್ರೊಬ್ಬರ ತಲೆಗೆ. ಏನಾಗತ್ತೆ ಅದರಿಂದ? ಅದು ಎಷ್ಟು ಜನಕ್ಕೆ ಹೋಗಿದೆ ಅಂತ ಅನ್ನೋದು ಗೊತ್ತಾ ನಮಗೆ? ಇವೆಲ್ಲ ಮೇಲ್ನೋಟಕ್ಕೆ ಘೋಷಣೆ ಮಾಡಿ ಜನರನ್ನು ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದು. ಇದು ಅವರಿಗೆ ಲಾಭ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಆಗಲ್ಲ. ಅವ್ರಿಗೆ ಪ್ರಯತ್ನ ಮಾಡಬೇಕಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಲಾಭ ಆಗಲ್ಲ. ಜನ ತೀರ್ಪು ಕೊಟ್ಟೇ ಕೊಡ್ತಾರೆ, ಅದು ಅವರು ನೋಡ್ತಾರೆ, ನಾವು ನೋಡ್ತೀವಿ. ಈಗ ನೀವು ಹೇಳಿದ್ರಿ ಲಾಭ ಆಗೋದಿಲ್ಲ ಅಂತ ಹೇಳಿ. ಲಾಭ ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಆಗ್ಲೇ ಮಾತನಾಡುವಂಥ ಸಂದರ್ಭದಲ್ಲಿ ಅನೇಕ ಗೆಸ್ಟ್ಗಳು ಹೇಳ್ತಾ ಇದ್ರು, ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರನ್ನ ನೋಡುವಂಥ ಸಂದರ್ಭದಲ್ಲಿ ಹೇಗೆ ಅದರಿಂದ ಪ್ರಯೋಜನವನ್ನ ಪಡೆದುಕೊಳ್ಬಹುದು ಅಂತ. ಎಲ್ಲಾ ರೀತಿಯಂತ ನಾವು ಇವತ್ತಿನ ಬಜೆಟ್ ಅಲ್ಲಿ ನೋಡಿದ್ರೆ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಸಿಕ್ಕಿರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ಯಾವ ಯೋಜನೆಗಳು ಉಳಿದಿದ್ದು ಅವುಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ಅನುದಾನವನ್ನು ನೀಡುವಂತಹ ಪ್ರಯತ್ನಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಬಟ್ ನೀವು ಹೇಳಿದ ಹಾಗೆ ಈಗ ಅನೇಕ ಯೋಜನೆಗಳು ಇನ್ನೂ ಕೂಡ ಮುಗ್ದಿಲ್ಲ. ಈಗ ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರೈತರಿಗೆ ಸ್ಥಿರ ಆದಾಯ ಹೊಂದೋದಕ್ಕೆ ಒಂದಷ್ಟು ಸಹಾಯ ಮಾಡುವಂತಹ ಯೋಜನೆಗಳನ್ನು ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. 39,031 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಸೊ ರೈತರಿಗೆ ಇಲ್ಲಿ ಒಂದಷ್ಟು ಉಪಯೋಗ ಆಗುತ್ತೆ, ರೈತರಿಗೆ ಹೆಚ್ಚಿನ ಕಷ್ಟಗಳು ಆಗದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನ ಅಂತ ಅನ್ಸೋದಿಲ್ಲ. ಐ ಆಮ್ ಗೋಯಿಂಗ್ ಟು ಬಸ್ಟ್ ದಿಸ್ ಫೇಕ್ ನ್ಯೂಸ್ ಬೈ ಬಿಜೆಪಿ. ಆಯ್ತಾ? ಹೋದ ವರ್ಷ ಅವ್ರು ಏನು ಹೇಳಿದ್ರು, 30,000 ಕೋಟಿ ನೀರಾವರಿ ಪಂಪ್ ಸೆಟ್ಗೆ ಅಂತ ಅವ್ರು ಎತ್ತಿಟ್ಟಿದ್ದ ಆದಾಯ. ಆದ್ರೆ ಅವರೇ 4,000 ಕೋಟಿ ಹೆಚ್ಚಿನ ಆದಾಯ ಅಲ್ಲ, ಅದು ಹೋದ ಸಲದಕ್ಕೇನೆ ಅವರೇನೆ 52,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಂಗಂದ್ರೆ ಕಾಲ್ ಭಾಗ ನಿಮ್ಮ ಬಜೆಟ್ ಬರೀ ಪಂಪ್ ಸೆಟ್ಗೆ ಆಗೋಯ್ತಾ? ಇನ್ನು ಮಿಕ್ಕಿದೇನಾಯ್ತು? ಎಲ್ಲಿ ಸುಳ್ಳು ಇದು? ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ? ಆಮೇಲೆ ಈ ನೀರಾವರಿದು ಒಂದೇ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿದೆ ತೋರಿಸಿ ನನಗೆ. ಉದ್ಘಾಟನೆನಾರ ಮಾಡಿದಾರ ತೋರಿಸಿ ನಮಗೆ. ಅರ್ಜೆಂಟಾಗಿ ಪ್ರಧಾನಮಂತ್ರಿಗಳು ಬಂದು ಏರ್ಪೋರ್ಟ್ ಟರ್ಮಿನಲ್ 2 ಇನ್ನೂ ಪ್ಲಾಸ್ಟ್ರಿಂಗ್ ಆಗ್ತಾ ಇದೆ, ಬಂದು ಓಪನ್ ಮಾಡಿಬಿಟ್ರು. ಅದೇನಕ್ಕೆ ಅದಾನಿ ಗಿಫ್ಟ್ ಕೊಡ್ಬೇಕು, ಅದನ್ನು ಹಾಕಿದ್ರೆ ಮುಂದಿನ ಸರ್ಕಾರ ಅವ್ರದ್ದು ಬರೋದಿಲ್ಲ, ಇದು ಬೇರೆ ಅವ್ರ ಪಾಲಾಗಬಾರ್ದು ಅಂತೇಳಿ ಅರ್ಜೆಂಟಾಗಿ ಬಂದು ಓಪನ್ ಮಾಡಿದ್ರು. ಒಂದೇ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿರೋದು ಇರಿಗೇಷನ್ ತೋರಿಸಿ ನನಗೆ. ಉದ್ಘಾಟನೆ ಆಗಿರೋದು ತೋರಿಸಿ. ಎಲ್ಲೋಗಿದೆ ಅದೆಲ್ಲ? ಇಟ್ಸ್ ಆಲ್ ಫೇಕ್. ಯಾರಿಗೂ ಇದು ಹೋಗಿಲ್ಲ, ಇದು ಅವ್ರಿಗೆ ತಲುಪೋದು ಇಲ್ಲ. ಅಥವಾ ದೀಸ್ ಆರ್ ನಂಬರ್ಸ್ ವಿಚ್ ವಿಲ್ ರಿಮೈನ್ ಇನ್ ದಿ ಪೇಪರ್ ಅಷ್ಟೇ. ಇವತ್ತು IT ಸೆಕ್ಟರ್ ನೋಡಿದ್ರೆ ಇನ್ ದೇರ್ ಓನ್ ಬಜೆಟ್ ದೇ ಹ್ಯಾವ್ ಸೆಡ್ ದಟ್ ಕರ್ನಾಟಕ ಈಸ್ 38% ಕಾಂಟ್ರಿಬ್ಯೂಟಿಂಗ್ ಟು ದಿ ನ್ಯಾಷನಲ್ ಇನ್ಕಮ್ ಅಂತ IT-ನಲ್ಲಿ. ನಾವು ಅವ್ರಿಗೇನು ಕೊಡ್ತಾ ಇದ್ದೀವಿ? ಗುಂಡಿ ಭಾಗ್ಯ, ರಸ್ತೆ ಗುಂಡಿ ಭಾಗ್ಯ, ಪೋಲ್ ಬೀಳೋ ಭಾಗ್ಯ, ಎಲೆಕ್ಟ್ರಿಸಿಟಿ ಶಾಕ್ ಹೊಡೆಯೋ ಭಾಗ್ಯ, ಇದನ್ನೇ ನಾವು ಕೊಡ್ತಾ ಇರೋದು ಅವ್ರಿಗೆ. ಏನು ಮಾಡ್ತಾ ಇದ್ದೀನಿ ಅವ್ರು? ವಾಟ್ ಇಸ್ ಇಟ್ ದಟ್ ವಿ ಆರ್ ಗಿವಿಂಗ್ ಬ್ಯಾಕ್? ನಥಿಂಗ್. ಎಲ್ಲೋದ್ರೂ ಇವತ್ತು ಇನ್ನೊಂದು ಕಡೆ ಗಿರಿನಗರದಲ್ಲಿ ಇವತ್ತು ಗಲಾಟೆ ಮಾಡಿ ಬಂದಿದ್ದೀನಿ. ಟಾರ್ ಹಾಕಿದ್ದಾರೆ. ಆ ಟಾರ ಹಾಕ್ತಾ ಇದ್ದಂಗೆ ಆ ಕಡೆಯಿಂದ ಎದ್ದೇಳ್ತಾ ಇದೆ. ತರಾತುರಿನಲ್ಲಿ ಮಾಡೋದು ಏನು ಪ್ರಯೋಜನ ಇಲ್ಲ. ದೀಸ್ ಆರ್ ಜಸ್ಟ್ ನಂಬರ್ಸ್ ದಟ್ ವಿಲ್ ರಿಮೈನ್ ಆನ್ ಪೇಪರ್. ಇಂಪ್ಲಿಮೆಂಟೇಷನ್ ಏನೂ ಆಗೋದಿಲ್ಲ. ಇದು ಅವ್ರಿಗೆ ಯಾರಿಗೂ ತಲುಪೋದು ಇಲ್ಲ ಇದು.